ಮನೆ ಕುಡಿ ಇಲ್ಲ ವಿಷ ಕುಡಿ ಸ್ಲಂ ಬೋರ್ಡ್ ವಿರುದ್ಧ ಫಲಾನುಭವಿಗಳ ಆಕ್ರೋಶ. 3 ವರ್ಷ ಕಳೆದರೂ ಕೂಡ ಮರೀಚಿಕೆಯಾದ ಗುಡಿಸಲು ಮುಕ್ತ ಯೋಜನೆ ಅನುದಾನ ಅಧಿಕಾರಿಗಳಿಗೆ ಹಿಡಿಶಾಪ. ಗುಡಿಸಲು ಮುಕ್ತ ಯೋಜನೆ ಸರ್ಕಾರದ ಮಹತ್ವ ಯೋಜನೆಯಾಗಿದ್ದು, ಯೋಜನೆ ಸಾಕಾರಗೊಳಿಸುವ ಜವಾಬ್ದಾರಿ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಸೇರಿತು. ನಂಜನಗೂಡಿನಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಂದ ತಲಾ 1 ಲಕ್ಷ ಹಣ ಸಂಗ್ರಹಿಸಿ 3 ವರ್ಷವಾದರೂ ಕೂಡ ಮನೆ ಭಾಗ್ಯ ದಕ್ಕಿಲ್ಲ. ಸ್ಲಂ ಬೋರ್ಡ್ ನಿರ್ಮಿಸಿಕೊಡುವ ಮನೆಗಾಗಿ ಕಾತುರದಿಂದ ಕಾಯ್ತಾ ಇರುವಂತಹ ಫಲಾನುಭವಿಗಳು ಬೇಸತ್ತಿದ್ದಾರೆ. ಒಂದಿಷ್ಟು ವಿಷ ಕೊಡಿ ಸ್ವಾಮಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾಣ ಕುರುಡರಂತೆ ವರ್ತಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಗುಡಿಸಲು ಮುಕ್ತ ಯೋಜನೆಯಲ್ಲಿ ನಂಜನಗೂಡಿನ ಚಾಮಲಾಪುರ, ಹುಂಡಿ, ಅಶೋಕಾಪುರಂ ಹಾಗೂ ರಾಜಾಜಿ ಕಾಲೋನಿಯಲ್ಲಿ ಸುಮಾರು 309 ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದು, 4.70 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುವ ಯೋಜನೆ ಇದು. ಫಲಾನುಭವಿಗಳು 1 ಲಕ್ಷ ಭರಿಸಿದರೆ ಉಳಿದ 3.70 ಲಕ್ಷ ಸರ್ಕಾರ ಭರಿಸುವ ಯೋಜನೆ ಇದಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಇದು ಚಾಮಲಾಪುರ, ಹುಂಡಿಯ ಸುಮಾರು 100ಕ್ಕೂ ಹೆಚ್ಚು ಫಲಾನುಭವಿಗಳು ಸಾಲ ಮಾಡಿ 1 ಲಕ್ಷ ಡಿಡಿಯನ್ನು ಪಾವತಿಸಿದ್ದಾರೆ. 2 ರಿಂದ 3 ವರ್ಷ ಕಳೆದರೂ ಕೂಡ ಮನೆ ನಿರ್ಮಾಣ ಭಾಗ್ಯ ಲಭಿಸಿಲ್ಲ. ಹಣ ಪಾವತಿಸಿದ ಫಲಾನುಭವಿಗಳು ಸ್ಲಂ ಬೋರ್ಡ್ ಕಚೇರಿಗೆ ಸುತ್ತಿ ಬೇಸತ್ತಿದ್ದಾರೆ. ನಿರ್ಮಾಣವಾಗಬೇಕಾಗಿದ್ದಂತಹ ಜಾಗದಲ್ಲಿ ಗುಡಿಸಲುಗಳು ಕುಸಿದು ಬೀಳ್ತಾ ಇದ್ದು, ವಾಸಕ್ಕೆ ಯೋಗ್ಯವಲ್ಲದ ಪರಿಸ್ಥಿತಿ ತಲುಪಿದೆ. ತಮ್ಮ ಕನಸಿಗಾಗಿ ಮನೆಗಳನ್ನ ಫಲಾನುಭವಿಗಳು ಕಾತುರದಿಂದ ಕಾಯ್ತಿದ್ದಾರೆ. 3 ವರ್ಷ ಕಳೆದರೂ ಕೂಡ ಯಾವುದೇ ಅಧಿಕಾರಿಗಳು ಇವರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ವಿಷ ಕುಡಿ ಸಾಯುತ್ತೇವೆ ಅಂತ ಬೇಸರದಿಂದ ಹೇಳ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಜಬೀನಾ ಬಾನು, ಡಿಡಿ ಕಟ್ಟಿ 2 ವರ್ಷ ಆಗೈತು. ಸ್ಲಂ ಬೋರ್ಡ್ಗೆ ಫೋನ್ ಮಾಡಿದ್ರೆ ಬರ್ತಾ ಇಲ್ಲ ಕೆಲಸ ಮಾಡೋಕ್ಕೆ. ನಮ್ಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಜಾಸ್ತಿ ತುಂಬ ತೊಂದರೆ ಆಗ್ಬಿಟ್ಟಿದೆ. ನಮಗೆ ಬರ್ತಾ ಇಲ್ಲ ಅವರು ಕೆಲಸಕ್ಕೆ. ಎಷ್ಟು ಕರೆದ್ರು ಬರ್ತಿಲ್ಲ. ಫೋನ್ ಮಾಡಿದ್ರು ನಮ್ಮ ನಂಬರೇ ಬಿಸಿಯಲ್ಲಿ ಹಾಕ್ಬಿಟ್ಟವ್ರು. ಅವರು ಫೋನೇ ಎತ್ತಾ ಇಲ್ಲ. ಅವರು ಬಿಸಿಯಲ್ಲಿ ಹಾಕ್ಬಿಟ್ಟವ್ರು. ಎಷ್ಟು ವರ್ಷ ಆಯ್ತು ಕೆಲಸ? 2 ವರ್ಷ ಆಗೈತು. 2 ವರ್ಷ ಆಯ್ತು. 3ನೇ ವರ್ಷ ನಡೀತಾ ಇದೆ ಇದು. ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ? ಹೆಸರೇನಮ್ಮ? ತಸ್ಲಿಂ ಬಾನು ಅಂತ ನಯಾಜ್ ಮಗಳು. ಹೆಣ್ಮಕ್ಳು ಜಾಸ್ತಿ ನಮ್ಮ ಮನೆಯಲ್ಲಿ. ಜಾಗ ಸಾಲ್ತಾ ಇಲ್ಲ. 2 ವರ್ಷ ಆಯ್ತು ಡಿಡಿ ಕಟ್ಬಿಟ್ಟು. ಏನು ಬಂದ್ ಮಾಡ್ತಾನೆ ಇಲ್ಲ. ಎಷ್ಟು ಕೆಲಸ ಐತೆ ನೋಡಿ. ಜಾಗ ಸಾಲ್ತಾ ಇಲ್ಲ. ಇವ್ ಮೇಲೇನು ಇದು ಹಾಕಿಲ್ಲ, RCC ಏನು ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಕಳಿಸ್ತೀನಿ ಅಂತಾರೆ, ಕಳಿಸ್ತಾ ಇಲ್ಲ. ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಬಾಡಿಗೆ ಹೋಗೋಣ ಅಂತ ಕಷ್ಟಕ್ಕೆ ನಮ್ಗೆ ಆಗಲ್ಲ ಕಟ್ಟಕ್ಕೆ. ಅರ್ಥನೇ ಆಗ್ತಲ್ಲ. ತೆಗಿಯಲ್ಲ. ಬಿಸಿಯಲ್ಲಿ ಆಗ್ಬಿಟ್ಟವ್ರೆ. ಬಿಸಿ ಆಗ್ಬಿಟ್ಟು ಫೋನು ಎತ್ತಲ್ಲ, ಹೇಳೋದು ಇಲ್ಲ. ಏನು 3 ವರ್ಷ ಆಯ್ತು? ಇಲ್ಲ, ನಾನು 2 ವರ್ಷ ಆಯ್ತು. ಇದು 3ನೇ ವರ್ಷ. 3ನೇ ವರ್ಷ ನಡೀತೈತೆ. ಏನು ಕೆಲಸನೂ ಆಗಿಲ್ಲ ಇನ್ನು. ಏನಮ್ಮ ನಿಮ್ಮ? ಮರಮ್ಮ ಚಿಕ್ಕಣ್ಣ. ಎಲ್ಲಿಯವರು? ನಮ್ಮ ಚಾಮಲಾಪುರದವ್ರು. ಏನಾಗಿದೆ? ಯಾವಾಗ? ನಮ್ಗೆ ಮನ ಕಟ್ಕೊಡ್ತೀನಿ ಅಂತ ಹೇಳಿ ನಮ್ಗೆ ಮನ ಕಟ್ಕೊಟ್ಟಿಲ್ಲ. 3 ವರ್ಷ ಮೇಲಾಗದ. ನಾವು ದುಡ್ಡು ಕೊಟ್ಬಿಟ್ಟು ಬಡ್ಡಿಗೆ ಸಾಲ ಮಾಡಿಕೊಟ್ಬಿಟ್ಟು ನಾವು ಕುಂತೀವಿ. ಸುಮ್ಮನೆ ವಯಸ್ಸಾಗಿರೋರು. ನಮ್ಗೆ ಮಕ್ಕ ಮರಿ ಎಲ್ಲ ಮದುವೆ ಮಾಡಿಬಿಟ್ವಿ. ಹೆಣ್ಮಕ್ಕ ಅವ್ರವ್ರ ಗಂಡಿನ ಮೇಲೆ ಅವರು. ಈಗ ನಮ್ಮ ಗಂಡ ಹೆಂಡತಿ ಇಬ್ರಾಮಿ. ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ಏನು ಮಾಡೋದು ಹೇಳಿ? ಈಗ ಸಂಬೋರ್ಡ್ನವ್ರು ಹಿಂಗಂತಾರ. ನಮ್ಗೆ ಒಂದಷ್ಟು ಈಸನಾರ ತಂದು ಕೊಟ್ಬಿಟ್ರೆ ನಾವು ಅತ್ತಾಗ ಸತ್ಯಾರ ಹೋಯ್ತೀವಿ. ಹಿಂಗಾಗದ ನಮ್ಮ ಪರಿಸ್ಥಿತಿ ನೋಡಿ. ನೀವು ಅನ್ಮನ್ಸ್ ಮಾಡಿ ನಮ್ಗೆ ಅಷ್ಟಾಗಲ್ಲ. ಕೇಳಿಲ್ವಾ? ಅವರು ಕೇಳಿದ್ರ ಮಾತಾಡ್ತಾ ಇಲ್ಲ. ಬಂದು ಇಲ್ಲ ದಂಡಕ್ಕ. ಏನ್ ಮಾಡೋದು ನಾವು? ನಿಮ್ಗೆ ನೀವ್ ಎಲ್ಲಿ ಮಲಿಕತ್ರಿ ಈಗ? ನಮ್ಗೆ ಮನಿ ಕಳಕ ಜಾಗ ಸ್ಥಳನೇ ಇಲ್ಲಕ್ಕಪ್ಪ. ನಮ್ ಬೇರೆಯವ್ರ ಮನೇಲಿ ಮನಿ ಕತ್ತೀವಿ. ಜಾಗ ಇಲ್ಲ ನಮ್ಗ. 3 ವರ್ಷ ಆಗಿದ್ರು? 3 ವರ್ಷ ಆಗಿದ್ರು ನಮ್ಗೆ ಏನ ಎತ್ತ ಅಂತ ದಂಡಕ್ ಬಂದು ಕೇಳಿಲ್ಲ. ನಾವು ಎಲ್ಲ ಮಾತಾಡ್ಕದೀವಿ. ಸಂಬೋಡ್ಗೆ ನಾವು ಹೋಗಮ್ಮ ಅಂತ ಹೆಂಗಸ್ಗಳೆಲ್ಲ. ಅವ್ರಿಗೆ ಹೋಗಿ ಏನಾರ ಕೇಳಮ್ಮ ಅಂತೀವಿ ಆಫೀಸ್ಗೆ. ಏನ್ ಮಾಡೋದು? ನೀವೇ ಮುಂದಕ್ಕೆ ದಾರಿ ತೋರ್ಕೊಡಿ. ನಿಮ್ಮ ಹೆಸರು? ಮರಮ್ಮ.